ಎಲ್ಲರಿಗೂ ನಮಸ್ಕಾರ. ದಿ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಭಾರತದ ಶಿಕ್ಷಣ ವ್ಯವಸ್ಥೆಯ ಒಂದು ದೊಡ್ಡ ಕ್ಯಾನ್ವಾಸ್ ಮೇಲೆ ಕಣ್ಣಾಡಿಸಲಿದ್ದೇವೆ. ಅಂದ್ರೆ ಈ ನೀತಿಗಳು, ಆಯೋಗಗಳು, ಅವುಗಳ ಹಿಂದಿನ ಆಲೋಚನೆಗಳು, ಆಮೇಲೆ ಈ ಆರ್ಥಿಕ ವಿಚಾರಗಳು, ಇವೆಲ್ಲವನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಹೌದು, ನಮ್ಮತ್ರ ಸಾಕಷ್ಟು ಮೂಲಗಳಿವೆ. ಆಯೋಗಗಳ ವರದಿಗಳು, ಎನ್ಸಿಎಫ್, ನೀತಿಪತ್ರಗಳು, ಬಜೆಟ್ ಸಂಬಂಧಪಟ್ಟ ವಿಷಯಗಳು, ಹೀಗೆ ಹಲವು. ನಮ್ಮ ಇವತ್ತಿನ ಉದ್ದೇಶ ಈ ಎಲ್ಲ ಮಾಹಿತಿಯಿಂದ ಒಂದು ಸಾರಾಂಶ ತೆಗೆದು ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗೆ ಬೆಳೆದು ಬಂತು, ಅದರ ಹಿಂದಿನ ತತ್ವಗಳು, ಸವಾಲುಗಳು, ಆಮೇಲೆ ಮುಂದೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಖಂಡಿತ. ಸ್ವಾತಂತ್ರ್ಯ ಪೂರ್ವದ ಕೆಲವು ವಿಷಯಗಳಿಂದ ಶುರು ಮಾಡಿ NEP 2020ವರೆಗಿನ ಕೆಲವು ಅಂಶಗಳನ್ನ, ಜೊತೆಗೆ ಈ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್, ಬಜೆಟಿಂಗ್, ಆಮೇಲೆ ಹ್ಯೂಮನ್ ಕ್ಯಾಪಿಟಲ್ ಥಿಯರಿ ಅಂತಾರಲ್ಲ, ಅದನ್ನೆಲ್ಲ ಸ್ವಲ್ಪ ನೋಡೋಣ. ಸರಿ, ಹಾಗಾದ್ರೆ ಸ್ವಲ್ಪ ಹಿಂದಿನಿಂದಲೇ ಶುರು ಮಾಡೋಣ. ನೀವು ಹೇಳಿದ ಹಾಗೆ ಸ್ವಾತಂತ್ರ್ಯ ಬಂದ ತಕ್ಷಣ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ರು. ಅದಕ್ಕೂ ಮುಂಚೆ ಈ ನಳಂದ, ತಕ್ಷಶಿಲೆಗಳ ಬಗ್ಗೆ ನಮ್ಮ ಮೂಲಗಳಲ್ಲಿ ಉಲ್ಲೇಖ ಇದೆಯಲ್ಲ? ಹೌದು ಹೌದು, ಆ ಪ್ರಾಚೀನ ಜ್ಞಾನ ಪರಂಪರೆಯ ಬಗ್ಗೆ ಈಗಲೂ ಹೇಳ್ತಾರೆ. NEP 2020ನಲ್ಲೂ ಅದರ ಪ್ರಸ್ತಾಪ ಇದೆ. ನಮ್ಮ ಶೈಕ್ಷಣಿಕ ಬೇರುಗಳು ಎಷ್ಟು ಆಳವಾಗಿವೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಮೇಲೆ ಹಂಟರ್ ಆಯೋಗ, ಸರ್ಜೆಂಟ್ ವರದಿ ಅಂತ ಕೆಲವು ಬ್ರಿಟಿಷರ ಕಾಲದಲ್ಲೂ ಬಂದಿದ್ವು. ಓಕೆ, ಸ್ವಾತಂತ್ರ್ಯ ಬಂದ ಮೇಲೆ ಮೊದಲ ಹೆಜ್ಜೆ ಯಾವುದು? ಉನ್ನತ ಶಿಕ್ಷಣದ ಕಡೆ ಗಮನ ಹರಿಸಿದ್ರಾ? ಹೌದು, ಮೊದಲು ಯೂನಿವರ್ಸಿಟಿ ಎಜುಕೇಷನ್ ಕಡೆಗೆ. 1948-49ನಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ಬಂತು. ಅದನ್ನ ರಾಧಾಕೃಷ್ಣನ್ ಆಯೋಗ ಅಂತಾನೂ ಕರೀತಾರೆ. ಇದರ ಮುಖ್ಯ ಶಿಫಾರಸು ಏನು? ಬಹಳ ಮುಖ್ಯವಾದ್ದು ಅಂದ್ರೆ UGC ಸ್ಥಾಪನೆಗೆ ಶಿಫಾರಸ್ ಮಾಡಿದ್ದು. ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಇದು ಉನ್ನತ ಶಿಕ್ಷಣಕ್ಕೆ ಒಂದು ರೀತಿ ಆಧಾರ ಸ್ತಂಭ ಆಯಿತು. UGC, ಹೌದು, ಇವತ್ತಿಗೂ ಇದೆ. ಇದು ಬಿಟ್ಟು ಬೇರೆ? ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲೂ ವಿಶ್ವವಿದ್ಯಾಲಯಗಳು ಬೇಕು ಅಂತೇಳಿದ್ರು. ಶಿಕ್ಷಕರ ಸಂಬಳ, ಅವರ ಸೇವಾ ಪರಿಸ್ಥಿತಿಗಳು ಸುಧಾರಿಸಬೇಕು, ಕನಿಷ್ಠ 180 ದಿನ ಕ್ಲಾಸ್ ನಡಿಬೇಕು, ಹೀಗೆ ಹಲವು ಅಂಶಗಳಿದ್ವು. ಧಾರ್ಮಿಕ ಶಿಕ್ಷಣದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇತ್ತಲ್ಲ ಇದರಲ್ಲಿ? ಹೌದು, ಎಲ್ಲಾ ಧರ್ಮಗಳ ಬಗ್ಗೆ ತಿಳುವಳಿಕೆ ಇರಲಿ, ಆದರೆ ಯಾವುದೇ ಒಂದು ಧರ್ಮವನ್ನು ಶಾಲೆಯಲ್ಲಿ ಬೋಧಿಸುವುದು ಬೇಡ ಅಂತ. ಅಂದ್ರೆ ಸೆಕ್ಯುಲರ್ ದೃಷ್ಟಿಕೋನ. ಸರಿ, ಇದು ಉನ್ನತ ಶಿಕ್ಷಣದ ವಿಷಯ ಆಯಿತು. ಆಮೇಲೆ ಮಾಧ್ಯಮಿಕ ಶಿಕ್ಷಣ. ಹೌದು, ಅದಕ್ಕೆ 1952-53ರಲ್ಲಿ ಮುದಲಿಯಾರ್ ಆಯೋಗ ಬಂತು. ಸೆಕೆಂಡರಿ ಎಜುಕೇಷನ್ ಕಮಿಷನ್ ಅಂತ. ಮುದಲಿಯಾರ್ ಆಯೋಗ, ಇವರ ಫೋಕಸ್ ಸೆಕೆಂಡರಿ ಎಜುಕೇಷನ್ ಮೇಲಿತ್ತಲ್ವಾ? ಖಂಡಿತ. ಇವರ ಒಂದು ಮುಖ್ಯ ಕಾನ್ಸೆಪ್ಟ್ ಅಂದ್ರೆ ಬಹು ಉದ್ದೇಶಿತ ಶಾಲೆಗಳು ಅಂತ, ಮಲ್ಟಿಪರ್ಪಸ್ ಸ್ಕೂಲ್ಸ್ ಅಂತ. ಅಂದ್ರೆ ಬರೀ ಅಕಾಡೆಮಿಕ್ ವಿಷಯಗಳಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಆಸಕ್ತಿಗೆ ತಕ್ಕಂತೆ ಬೇರೆ ಬೇರೆ ವೃತ್ತಿಪರ ಕೌಶಲ್ಯಗಳನ್ನ, ತಾಂತ್ರಿಕ ವಿಷಯಗಳನ್ನ ಕಲಿಯೋಕೆ ಅವಕಾಶ ಇರಬೇಕು ಅಂತ. ಓ, ಆ ಕಾಲದಲ್ಲೇ ಇಂಥ ಯೋಚನೆ, ಶಿಕ್ಷಣ ಬರೀ ಪುಸ್ತಕಕ್ಕೆ ಸೀಮಿತ ಆಗ್ಬಾರ್ದು ಅಂತ. ಹೌದು. ಆಮೇಲೆ ತ್ರಿಭಾಷಾ ಸೂತ್ರದ ಮೊದಲ ಪ್ರಸ್ತಾಪ ಕೂಡ ಇಲ್ಲೇ ಬಂತು. ಶಿಕ್ಷಕರ ಟ್ರೈನಿಂಗ್ ಚೆನ್ನಾಗಿರಬೇಕು, ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತಾನೂ ಹೇಳಿದ್ರು. MEdಗೆ 3 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಾನೂ ಇತ್ತಲ್ಲ ಇದರಲ್ಲಿ? ಹೌದು, ಅದನ್ನು ಹೇಳಿದ್ರು. ಆಮೇಲೆ ಕೆಲಸದಲ್ಲಿರೋ ಟೀಚರ್ಗಳಿಗೆ ರಿಫ್ರೆಷರ್ ಕೋರ್ಸ್ಗಳು, ಸೆಮಿನಾರ್ಗಳು ನಡಿಬೇಕು ಅಂತಾನೂ ಶಿಫಾರಸ್ ಮಾಡಿದ್ರು. ಸರಿ, ರಾಧಾಕೃಷ್ಣನ್, ಮುದ್ಲಿಯಾರ್ ಆಯೋಗಗಳ ನಂತರ ಬಹುಶಃ ಅತ್ಯಂತ ಪ್ರಮುಖವಾದದ್ದು ಕೊಠಾರಿ ಆಯೋಗ ಅಲ್ವಾ? 1964-66. ಖಂಡಿತವಾಗಿ. ಕೊಠಾರಿ ಆಯೋಗವನ್ನ ಒಂದು ಮೈಲಿಗಲ್ಲು ಅಂತ ಪರಿಗಣಿಸ್ತಾರೆ. ಅವರ ವರದಿಯ ಶೀರ್ಷಿಕೆನೇ ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಅಂತ. ಇದು ಶಿಕ್ಷಣದ ಎಲ್ಲಾ ಹಂತಗಳನ್ನು ಪರಿಶೀಲಿಸಿತ್ತು ಅಂತ ಕೇಳಿದ್ದೀನಿ. ಹೌದು, ಶಾಲಾ ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೆ ಸಂಪೂರ್ಣ ವ್ಯವಸ್ಥೆಯನ್ನ ನೋಡಿದ್ರು. ಇದರ ಬಹಳ ಚರ್ಚೆಯಾದ ವಿಷಯ ಅಂದ್ರೆ ತ್ರಿಭಾಷಾ ಸೂತ್ರ. ಹೌದು, ಅದನ್ನ ಸ್ವಲ್ಪ ವಿವರಿಸ್ತೀರಾ? ಯಾಕಂದ್ರೆ ಅದು ತುಂಬಾ ಕಾಂಪ್ಲಿಕೇಟೆಡ್ ಆಯ್ತಲ್ಲ ಆಮೇಲೆ. ನಿಜ. ಅವರ ಉದ್ದೇಶ ಒಳ್ಳೆಯದಿತ್ತು. ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸಬೇಕು, ಬೇರೆ ಬೇರೆ ರಾಜ್ಯಗಳ ಮಧ್ಯೆ ಸಂವಹನ ಹೆಚ್ಚಿಸಬೇಕು ಅಂತ. ಫಾರ್ಮುಲಾ ಹೇಗಿತ್ತು? ಹಿಂದಿ ಮಾತಾಡೋ ರಾಜ್ಯಗಳಲ್ಲಿ ಹಿಂದಿ, ಇಂಗ್ಲಿಷ್ ಜೊತೆಗೆ ಇನ್ನೊಂದು ಆಧುನಿಕ ಭಾರತೀಯ ಭಾಷೆ, ಮುಖ್ಯವಾಗಿ ದಕ್ಷಿಣದ ಭಾಷೆ ಕಲಿಬೇಕು. ಹಿಂದಿ ಇಲ್ಲದ ರಾಜ್ಯಗಳಲ್ಲಿ ತಮ್ಮ ಮಾತೃಭಾಷೆ ಜೊತೆಗೆ ಹಿಂದಿ ಮತ್ತು ಇಂಗ್ಲಿಷ್ ಕಲಿಬೇಕು ಅಂತ. ಆದ್ರೆ ಇದು ಯಾಕೆ ಸರಿ ಹೋಗ್ಲಿಲ್ಲ? ಅಲ್ಲಿ ರಾಜಕೀಯ ಬಂತು. ಹಿಂದಿ ರಾಜ್ಯದವರು 3ನೇ ಭಾಷೆಯಾಗಿ ಹೆಚ್ಚಾಗಿ ಸಂಸ್ಕೃತವನ್ನೇ ಆರಿಸ್ಕೊಂಡ್ರು. ಕೆಲವು ಹಿಂದಿ ಇಲ್ಲದ ರಾಜ್ಯಗಳು ಅವರು ತಮ್ಮದೇ ಪ್ರಾದೇಶಿಕ ಭಾಷೆಯನ್ನೇ ಆರಿಸ್ಕೊಂಡ್ರು. ಸೊ ಆ ಮೂಲ ಉದ್ದೇಶ ಇದೆಯಲ್ಲ, ಬೇರೆ ಭಾಷೆ ಕಲಿಯೋದು, ಅದು ಈಡೇರಲಿಲ್ಲ. ಅಂದ್ರೆ ನೀತಿ ಚೆನ್ನಾಗಿದ್ರೂ ಅನುಷ್ಠಾನದಲ್ಲಿ ಸಮಸ್ಯೆ ಆಯಿತು. ಖಂಡಿತ. ಇದು ಭಾಷಾ ನೀತಿಯ ಸೂಕ್ಷ್ಮತೆ. ಇದು ಬಿಟ್ಟು ಕೊಠಾರಿ ಆಯೋಗದ ಬೇರೆ ಮುಖ್ಯ ಅಂಶಗಳು ಅಂದ್ರೆ
ಕಾಮನ್ ಸ್ಕೂಲ್ ಸಿಸ್ಟಮ್ ಅಂತ ಒಂದು ಹೇಳಿದ್ರಲ್ಲ. ಹೌದು, ಕಾಮನ್ ಸ್ಕೂಲ್ ಸಿಸ್ಟಮ್ ಮತ್ತೆ ನೇಬರ್ಹುಡ್ ಸ್ಕೂಲ್ ಸಿಸ್ಟಮ್. ಅಂದ್ರೆ ಶ್ರೀಮಂತರ ಮಕ್ಕಳೇ ಆಗ್ಲಿ ಬಡವರ ಮಕ್ಕಳೇ ಆಗ್ಲಿ ಎಲ್ಲರೂ ಒಂದೇ ತರಹದ ತಮ್ಮ ಹತ್ತಿರದ ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅಂತ. ಇದರಿಂದ ಸಾಮಾಜಿಕ ಅಂತರ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ. ಇದು ಬಹಳ ಆದರ್ಶವಾದಿ ಯೋಚನೆ. ನಿಜ. ಆಮೇಲೆ ಸೈನ್ಸ್ ಮ್ಯಾಥ್ಸ್ ಕಡ್ಡಾಯ ಮಾಡಬೇಕು. ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು. ಚಿಕ್ಕ ವಯಸ್ಸಲ್ಲೇ ಮಕ್ಕಳಿರೋ ಪ್ರತಿಭೆಯನ್ನ ಗುರುತಿಸಬೇಕು. ಹೀಗೆ ಹಲವಾರು ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ರು. ಈ ಕೊಠಾರಿ ಆಯೋಗದ ವರದಿಯೇ 1968ರ ಮೊದಲ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಆಧಾರವಾಯಿತು ಅಲ್ವಾ? ಹೌದು, ಅದರ ಪ್ರಭಾವ ಬಹಳ ಇತ್ತು. ಅದಾದ್ಮೇಲೆ ಒಂದು ದೊಡ್ಡ ಬದಲಾವಣೆ ಅಂದ್ರೆ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ NPE 86. NPE 86. ಇದರಲ್ಲಿ ಶಿಕ್ಷಣವನ್ನ ಒಂದು ಹೂಡಿಕೆ ಅಂತ ನೋಡಿದ್ರು ಅಂತ ಹೇಳಿದ್ರಿ. ಹೌದು, ಅದು ಒಂದು ಮುಖ್ಯವಾದ ಶಿಫ್ಟ್. ಶಿಕ್ಷಣ ಕೇವಲ ಖರ್ಚಲ್ಲ, ಅದೊಂದು ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಅಂತ. ಇದರ ಕೆಲವೊಂದು ಕಾರ್ಯಕ್ರಮಗಳು ಇವತ್ತಿಗೂ ನಮಗೆ ನೆನಪಿವೆ. ಯಾವುದು? ಆಪರೇಷನ್ ಬ್ಲಾಕ್ ಬೋರ್ಡ್. ಕರೆಕ್ಟ್, ಆಪರೇಷನ್ ಬ್ಲಾಕ್ ಬೋರ್ಡ್. ಪ್ರೈಮರಿ ಸ್ಕೂಲ್ಗಳಿಗೆ ಕನಿಷ್ಠ ಸೌಲಭ್ಯಗಳು, 2 ಟೀಚರ್ಸ್, 2 ರೂಮ್, ಟೀಚಿಂಗ್ ಮೆಟೀರಿಯಲ್ಸ್ ಇರಲೇಬೇಕು ಅಂತ. ಆಮೇಲೆ ನವೋದಯ ವಿದ್ಯಾಲಯಗಳು. ಹೌದು, ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋಕೆ ನವೋದಯ ಶಾಲೆಗಳ ಸ್ಥಾಪನೆ. ಆಮೇಲೆ 10+2+3 ಸಿಸ್ಟಮ್ ಅನ್ನ ರಾಷ್ಟ್ರಮಟ್ಟದಲ್ಲಿ ಗಟ್ಟಿ ಮಾಡಿದ್ದು. ಮತ್ತೆ ಶಿಕ್ಷಣಕ್ಕೆ GDPಯ 6% ಮೀಸಲಿಡಬೇಕು ಅನ್ನೋ ಗುರಿ. ಹೌದು, ಆ 6% ಗುರಿಯನ್ನ ಮತ್ತೆ ಒತ್ತಿ ಹೇಳಿದ್ರು. ಅದು ಇವತ್ತಿಗೂ ಪೂರ್ತಿಯಾಗಿ ತಲುಪಿಲ್ಲ ಅನ್ನೋದು ಬೇರೆ ವಿಷಯ. ಹೌದು, ಅದು ಯಾವಾಗ್ಲೂ ಚರ್ಚೆಯಲ್ಲಿರೋ ವಿಷಯ. ಈ NPE 86 ಅನ್ನ ಜಾರಿಗೆ ತರಕ್ಕೆ 1992ರಲ್ಲಿ ಒಂದು ಕ್ರಿಯಾಯೋಜನೆ ಬಂತಲ್ಲ, POA 92. ಹೌದು, ಪ್ರೋಗ್ರಾಮ್ ಆಫ್ ಆಕ್ಷನ್ 1992. ಇದು NPE 86ರ ನೀಲನಕ್ಷೆ ಇದ್ದಾಗೆ. ಅದರಲ್ಲಿ ಹೇಳಿದ ಪ್ರತಿಯೊಂದು ಪಾಯಿಂಟ್ ಅನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದಕ್ಕೆ ಡೀಟೇಲ್ಡ್ ಪ್ಲಾನ್ ಇತ್ತು. 23 ಚಾಪ್ಟರ್ಗಳಿದ್ದು ಅದರಲ್ಲಿ. ಇದರಲ್ಲಿ ಯಾವ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ರು? ಮಹಿಳಾ ಸಮಾನತೆ, SC/ST, ಅಲ್ಪಸಂಖ್ಯಾತರ ಶಿಕ್ಷಣ, ವಿಕಲಚೇತನರ ಶಿಕ್ಷಣ, ವಯಸ್ಕರ ಶಿಕ್ಷಣ, ವೊಕೇಶನಲ್ ಎಜುಕೇಷನ್, ಹೀಗೆ ನಿರ್ದಿಷ್ಟ ಗುಂಪುಗಳಿಗೆ. ಆಮೇಲೆ AICTE, NCTEಗೆ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಕೊಟ್ಟಿದ್ದು ಕೂಡ ಇದೇ ಸಮಯದಲ್ಲಿ. AICTE ಅಂದ್ರೆ ಟೆಕ್ನಿಕಲ್ ಎಜುಕೇಷನ್ಗೆ, NCTE ಟೀಚರ್ ಎಜುಕೇಷನ್ಗೆ ಅಲ್ವಾ? ಹೌದು, ಅವುಗಳಿಗೆ ಶಾಸನಬದ್ಧ ಅಧಿಕಾರ ಸಿಕ್ಕಿದ್ದು ಆಗ್ಲೇ ಗುಣಮಟ್ಟ ನಿಯಂತ್ರಣಕ್ಕೆ ಸಹಾಯ ಆಗುತ್ತೆ ಅಂತ. ಸರಿ, ಇದು 90ರ ದಶಕದ ಕಥೆ. 2000 ದಾಟಿದ್ಮೇಲೆ ಜ್ಞಾನ ಆಧಾರಿತ ಸಮಾಜ ಅನ್ನೋ ಮಾತು ಜಾಸ್ತಿ ಕೇಳಿ ಬಂತು. ಆಗ ಬಂತು ರಾಷ್ಟ್ರೀಯ ಜ್ಞಾನ ಆಯೋಗ NKC. ಹೌದು, ನ್ಯಾಷನಲ್ ನಾಲೆಡ್ಜ್ ಕಮಿಷನ್ 2005-2008 ಸ್ಯಾಮ್ ಪಿತ್ರೋಡಾ ಅವರ ನೇತೃತ್ವದಲ್ಲಿ. ಭಾರತವನ್ನ ಒಂದು ನಾಲೆಡ್ಜ್ ಸೂಪರ್ ಪವರ್ ಮಾಡಬೇಕು ಅನ್ನೋ ದೊಡ್ಡ ಗುರಿ ಇತ್ತು. ಅವರ ಪೆಂಟಗನ್ ಅಪ್ರೋಚ್ ಬಗ್ಗೆ ಹೇಳಿದ್ರಲ್ಲ, ಅದು ಏನು? ಅದು 5 ಮುಖ್ಯ ಸ್ತಂಭಗಳ ಮೇಲೆ ನಿಂತಿತ್ತು. ಜ್ಞಾನಕ್ಕೆ ಪ್ರವೇಶ, ಪರಿಕಲ್ಪನೆಗಳು, ಸೃಷ್ಟಿ, ಅನ್ವಯ ಮತ್ತು ಸೇವೆಗಳು. ಒಂದು ಕಾಂಪ್ರಹೆನ್ಸಿವ್ ಮಾಡೆಲ್ ಅದು. NKCಯ ಮುಖ್ಯ ಶಿಫಾರಸ್ಸುಗಳು ಯಾವುದಾದ್ರೂ ನೆನ್ಪಿದ್ಯಾ? ಶಿಕ್ಷಣ ಹಕ್ಕು ಕಾಯ್ದೆ RTE ಜಾರಿಗೆ ತರಬೇಕು ಅಂತ ಬಲವಾಗಿ ಹೇಳಿದ್ರು. ನ್ಯಾಷನಲ್ ನಾಲೆಡ್ಜ್ ನೆಟ್ವರ್ಕ್ NKN ಅಂತ ಒಂದು ಹೈಸ್ಪೀಡ್ ನೆಟ್ವರ್ಕ್ ಸ್ಥಾಪಿಸಬೇಕು ಅಂದ್ರು. ಲೈಬ್ರರಿಗಳನ್ನ ಡಿಜಿಟೈಸ್ ಮಾಡಬೇಕು, 1ನೇ ಕ್ಲಾಸಿಂದ ಇಂಗ್ಲಿಷ್ ಕಲಿಸ್ಬೇಕು, ಹೀಗೆ ಹಲವು. ಉನ್ನತ ಶಿಕ್ಷಣಕ್ಕೂ ಏನು ಹೇಳಿದ್ರಲ್ಲ, IRAHE ಅಂತ. ಹೌದು, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ನಿಯಂತ್ರಿಸೋಕೆ ಈಗಿರೋ UGC, AICTE ಎಲ್ಲದರ ಬದಲು ಒಂದೇ ಒಂದು ಸ್ವತಂತ್ರ ಸಂಸ್ಥೆ, ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಅಥಾರಿಟಿ ಫಾರ್ ಹೈಯರ್ ಎಜುಕೇಷನ್ IRAHE ಇರಬೇಕು ಅಂತ ಹೇಳಿದ್ರು. ಓಕೆ, NKC ಜ್ಞಾನದ ಮೇಲೆ ಫೋಕಸ್ ಮಾಡ್ರೆ ಅದೇ ಸಮಯದಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ ಹೇಗಿಲ್ಬೇಕು ಅನ್ನೋದ್ರ ಬಗ್ಗೆ NCF 2005 ಬಂತು. ಹೌದು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005. ಇದರ ಹಿಂದೆ ಪ್ರೊಫೆಸರ್ ಯಶ್ಪಾಲ್ ಸಮಿತಿಯ ಲರ್ನಿಂಗ್ ವಿದೌಟ್ ಬರ್ಡನ್ ವರದಿಯ ಸ್ಫೂರ್ತಿ ಇತ್ತು. ಕಲಿಕೆ ಹೊರಿಯಾಗಬಾರ್ದು ಅಂತ. ಇದು ಏನು ಬದಲಾವಣೆ ತರಲು ಪ್ರಯತ್ನಪಟ್ಟು? ಇದು ಒಂದು ದೊಡ್ಡ ಫಿಲಾಸಫಿಕಲ್ ಶಿಫ್ಟ್. ಬಿಹೇವಿಯರಿಸಮಿಂದ ಕನ್ಸ್ಟ್ರಕ್ಟಿವಿಸಮ್ಗೆ. ಅಂದ್ರೆ ಮಕ್ಕಳು ಕೇವಲ ಕೇಳಿ ಕಲಿಯೋದಲ್ಲ, ಅವರು ತಮ್ಮ ಅನುಭವಗಳಿಂದ, ಆಕ್ಟಿವಿಟಿಗಳಿಂದ ತಾವೇ ಜ್ಞಾನವನ್ನ ರಚನೆ ಮಾಡಿಕೊಳ್ತಾರೆ ಅಂತ. ಅಂದ್ರೆ ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್. ಎಕ್ಸಾಕ್ಟ್ಲಿ. ಮಕ್ಕಳನ್ನ ಸಕ್ರಿಯ ಕಲಿಯೋವರೆಂದು ನೋಡಬೇಕು. ಟೀಚರ್ ಪಾತ್ರ ಬರೀ ಪಾಠ ಹೇಳೋದಲ್ಲ, ಕಲಿಕೆಗೆ ಸಹಾಯ ಮಾಡೋದು, ಫೆಸಿಲಿಟೇಟರ್ ಆಗಿರಬೇಕು ಅಂತ. ಇದರ 5 ಗೈಡಿಂಗ್ ಪ್ರಿನ್ಸಿಪಲ್ಸ್ ಇದೆಯಲ್ಲ,
ಶಾಲೆಯ ಹೊರಗಿನ ಜೀವನಕ್ಕೆ ಜ್ಞಾನವನ್ನ ಕನೆಕ್ಟ್ ಮಾಡೋದು, ಬಾಯಿಪಾಠದಿಂದ ದೂರ ಹೋಗೋದು ಇವೆಲ್ಲ ಬಹಳ ಮುಖ್ಯ ಅನ್ಸುತ್ತೆ. ಹೌದು, ಪಠ್ಯಪುಸ್ತಕವಷ್ಟೇ ಜ್ಞಾನ ಅಲ್ಲ. ಪರೀಕ್ಷೆಗಳು ಫ್ಲೆಕ್ಸಿಬಲ್ ಆಗಿರಬೇಕು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಬೆಳೆಸಬೇಕು. ಇವೆಲ್ಲ NCF 2005ರ ತಿರುಳು. ಇಂಥ ಒಂದು ಶಿಕ್ಷಣ ಕೊಡೋಕೆ ಒಳ್ಳೆ ಟೀಚರ್ಸ್ ಬೇಕಲ್ವಾ? ಅದಕ್ಕೆ NCTE 2009 ಬಂತು, ಟೀಚರ್ ಎಜುಕೇಷನ್ಗೆ. ಹೌದು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಷನ್. ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳು B.Ed, M.Ed ಒಂಥರ ಪ್ರತ್ಯೇಕವಾಗಿ ಐಸೋಲೇಷನ್ನಲ್ಲಿ ಕೆಲಸ ಮಾಡ್ತಿವೆ. ಅವುಗಳನ್ನ ಯೂನಿವರ್ಸಿಟಿಗಳ ಜೊತೆ, ಸ್ಕೂಲ್ಗಳ ಜೊತೆ ಬೆಸೆಬೇಕು ಅಂತ ಹೇಳಿದ್ರು. ಟ್ರೈನಿಂಗ್ನಲ್ಲಿ ಪ್ರಾಕ್ಟಿಕಲ್ಸ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತಾನೂ ಇತ್ತಾ? ಖಂಡಿತ. ಶಾಲಾ ಇಂಟರ್ನ್ಶಿಪ್ ತುಂಬಾ ಮುಖ್ಯ. ಕನಿಷ್ಠ 12ರಿಂದ 20 ವಾರ ಪ್ರಾಕ್ಟಿಕಲ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಹೇಳಿದ್ರು. ಥಿಯರಿ ಜೊತೆಗೆ ಪ್ರಾಕ್ಟೀಸ್ ಕೂಡ ಮುಖ್ಯ ಅಂತ. ಆದ್ರೆ ಟೀಚರ್ ಎಜುಕೇಷನ್ ಕ್ವಾಲಿಟಿ ಬಗ್ಗೆ ಆಮೇಲೂ ಪ್ರಶ್ನೆಗಳಿದ್ವು ಅಲ್ವಾ? ನ್ಯಾಯಮೂರ್ತಿ ವರ್ಮಾ ಕಮಿಟಿ ಏನೋ ಹೇಳಿತ್ತಲ್ಲ? ಹೌದು, 2012ರಲ್ಲಿ ಬಂದ ಜಸ್ಟಿಸ್ ವರ್ಮಾ ಕಮಿಟಿ. ಅದು ದೇಶದ ತುಂಬಾ ಇರೋ ಟೀಚರ್ ಟ್ರೈನಿಂಗ್ ಕಾಲೇಜ್ಗಳ ಕ್ವಾಲಿಟಿ ತುಂಬಾ ಕೆಳಗೆ ಹೋಗಿದೆ, ಬಹಳಷ್ಟು ಕಡೆ ಸರಿಯಾಗಿ ನಡೀತಾನೆ ಇಲ್ಲ ಅಂತ ಕಠಿಣವಾಗಿ ಹೇಳಿ ಸುಧಾರಣೆಗೆ ಆಗ್ರಹಿಸಿತು. ಅಂದ್ರೆ ಶಿಕ್ಷಕರ ತರಬೇತಿ ಅನ್ನೋದು ಒಂದು ದೊಡ್ಡ ಸವಾಲಾಗಿ ಉಳಿದಿತ್ತು. NEP 2020ನಲ್ಲೂ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಕೇಳಿದಿನಿ. ಹೌದು, NEP 2020ರಲ್ಲಿ ಶಿಕ್ಷಕರ ಶಿಕ್ಷಣಕ್ಕೆ, ಮುಖ್ಯವಾಗಿ ಆ 4 years ದ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಪ್ರೋಗ್ರಾಂ ITEPಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಸರಿ, ಇಷ್ಟೆಲ್ಲ ಪಾಲಿಸಿ, ಕಮಿಷನ್, ಫ್ರೇಮ್ವರ್ಕ್ ಆಯ್ತು. ಇವೆಲ್ಲವನ್ನು ಜಾರಿಗೆ ತರಬೇಕಾದ್ರೆ, ಅವು ಸರಿನಾ ತಪ್ಪಾ ಅಂತ ನೋಡ್ಬೇಕಾದ್ರೆ ದುಡ್ಡು ಅಂದ್ರೆ ಆರ್ಥಿಕ ವಿಶ್ಲೇಷಣೆ ಬೇಕೇ ಬೇಕು. ಖಂಡಿತ. ನಮ್ಮ ಮೂಲಗಳಲ್ಲಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ CBA ಮತ್ತು ಕಾಸ್ಟ್ ಎಫೆಕ್ಟಿವ್ ಅನಾಲಿಸಿಸ್ CEA ಬಗ್ಗೆ ಇದೆ. ಏನಿದು ವ್ಯತ್ಯಾಸ? ಸಿಂಪಲ್ ಆಗಿ ಹೇಳೋದಾದ್ರೆ, CBA ಅಂದ್ರೆ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಖರ್ಚು ಮಾಡ್ತೀವಿ, ಅದರಿಂದ ದುಡ್ಡಿನ ರೂಪದಲ್ಲಿ ಮಾನಿಟರಿ ಎಷ್ಟು ಲಾಭ ಬರುತ್ತೆ ಅಂತ ಲೆಕ್ಕ ಹಾಕೋದು. ಲಾಭ ಜಾಸ್ತಿ ಇದ್ರೆ ಓಕೆ ಅನ್ನೋದು. ಇದು ಬಿಸ್ನೆಸ್ ಪ್ರಾಜೆಕ್ಟ್ಸ್ಗಳಿಗೆ ಸರಿ ಹೋಗ್ಬೋದು. ಹೌದು, ಆದರೆ ಎಜುಕೇಷನ್, ಹೆಲ್ತ್ನಲ್ಲೆಲ್ಲ ಲಾಭವನ್ನ ಬರೀ ದುಡ್ಡಲ್ಲಿ ಅಳೆಯೋಕ್ಕಾಗಲ್ಲ. ಅಲ್ಲಿ CEA ಉಪಯೋಗಕ್ಕೆ ಬರುತ್ತೆ. ಅಂದ್ರೆ ಒಂದು ನಿರ್ದಿಷ್ಟ ಗುರಿ ಸಾಧಿಸೋಕೆ, ಉದಾಹರಣೆಗೆ ಮಕ್ಕಳ ಕಲಿಕಾಮಟ್ಟ ಇಷ್ಟು ಹೆಚ್ಚಿಸೋದು, ಅದಕ್ಕೆ ಇರೋ ಬೇರೆ ಬೇರೆ ದಾರಿಗಳಲ್ಲಿ ಯಾವುದು ಕಡಿಮೆ ಖರ್ಚಲ್ಲಾಗತ್ತೆ ಅಂತ ನೋಡೋದು. ಅಂದ್ರೆ ಇಲ್ಲಿ ಫಲಿತಾಂಶವನ್ನ ನ್ಯಾಚುರಲ್ ಯೂನಿಟ್ಸ್ನಲ್ಲಿ ಅಳಿತಾರೆ, ದುಡ್ಡಲ್ಲಲ್ಲ. ಹೌದು, ಕಲಿಕಾಮಟ್ಟ ಎಷ್ಟು ಸುಧಾರಿಸಿತು, ಎಷ್ಟು ಮಕ್ಕಳು ಶಾಲೆಗೆ ಬಂದ್ರು, ಈ ಥರ. ಸೊ ಶಿಕ್ಷಣದಂತಹ ಸೇವಾ ಕ್ಷೇತ್ರಕ್ಕೆ CEA ಹೆಚ್ಚು ಸೂಕ್ತ. ಸರಿ, ಇದೇ ರೀತಿ ಬಜೆಟ್ ಮಾಡೋದ್ರಲ್ಲೂ ಬೇರೆ ಬೇರೆ ವಿಧಾನಗಳಿವೆ ಅಂತ ಇದೆ. ಲೈನ್ ಐಟಮ್, ಪರ್ಫಾರ್ಮೆನ್ಸ್, ಝೀರೋ ಬೇಸ್ಡ್, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬಜೆಟ್ ಅಂದ್ರೆ ಗೊತ್ತಲ್ಲ, ಮುಂದಿನ ಖರ್ಚು ವೆಚ್ಚದ ಒಂದು ಅಂದಾಜು. ಲೈನ್ ಐಟಮ್ ಅಂದ್ರೆ ಹಳೆಯ ಖರ್ಚಿನ ಆಧಾರದ ಮೇಲೆ ಮುಂದಿನ ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋದು. ಇದು ಸಿಂಪಲ್, ಆದರೆ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪರ್ಫಾರ್ಮೆನ್ಸ್ ಬಜೆಟಿಂಗ್ ಅದು ಕಾರ್ಯಕ್ಷಮತೆ ಆಧಾರದ ಮೇಲೆ ದುಡ್ಡು ಕೊಡೋದು. ಚೆನ್ನಾಗಿ ಕೆಲಸ ಮಾಡಿದ್ರೆ ಹೆಚ್ಚು ಅನುದಾನ. ಇದು ಶಿಕ್ಷಣದಲ್ಲಿ ಕ್ವಾಲಿಟಿ ಹೆಚ್ಚಿಸೋಕೆ ಹೆಲ್ಪ್ ಮಾಡ್ಬೋದು. ಆದರೆ ಪರ್ಫಾರ್ಮೆನ್ಸ್ ಅಳೆಯೋದೇ ಕಷ್ಟದ ಕೆಲಸ. ಝೀರೋ ಬೇಸ್ಡ್ ಅಂದ್ರೆ ಪ್ರತಿ ವರ್ಷವೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಯಾಕೆ ದುಡ್ಡು ಬೇಕು ಅಂತ 0ಯಿಂದ ಶುರು ಮಾಡಿ ಸಮರ್ಥಿಸ್ಕೊಳ್ಬೇಕು. ಹಳೆಯ ಖರ್ಚು ಲೆಕ್ಕಕ್ಕಿಲ್ಲ. ಇದು ಅನಗತ್ಯ ಖರ್ಚು ಕಡಿಮೆ ಮಾಡುತ್ತೆ, ಆದರೆ ತುಂಬಾ ಟೈಮ್ ಹಿಡಿಯುತ್ತೆ. ಶಿಕ್ಷಣಕ್ಕೆ ಯಾವುದು ಬೆಸ್ಟ್ ಆಗ್ಬೋದು? ಬಹುಶಃ ಪ್ರೋಗ್ರಾಮ್ ಬಜೆಟಿಂಗ್ ಕಾರ್ಯಕ್ರಮ ಆಧಾರಿತ, ಅಥವಾ ಪರ್ಫಾರ್ಮೆನ್ಸ್ ಬಜೆಟಿಂಗ್ ಕಾರ್ಯಕ್ಷಮತೆ ಆಧಾರಿತ, ಸ್ವಲ್ಪ ಲಾಂಗ್ ಟರ್ಮ್ ಗೋಲ್ಸ್ ಜೊತೆ ಲಿಂಕ್ ಮಾಡೋಕೆ ಸಹಾಯ ಮಾಡ್ಬೋದು. ಆದ್ರೆ ಪ್ರತಿಯೊಂದರಲ್ಲೂ ಅದರದೇ ಆದ ಸವಾಲುಗಳಿವೆ. ಸರಿ, ಇನ್ನು ಶಿಕ್ಷಣಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ 2 ಥಿಯರಿಗಳಿವೆ ಅಂತ ಕೇಳಿದ್ದೀನಿ. ಹ್ಯೂಮನ್ ಕ್ಯಾಪಿಟಲ್ ಮತ್ತೆ ಸಿಗ್ನಲಿಂಗ್ ಅಂತ. ಹೌದು, ಹ್ಯೂಮನ್ ಕ್ಯಾಪಿಟಲ್ ಥಿಯರಿ ಹೇಳೋದು ಶಿಕ್ಷಣದಿಂದ ವ್ಯಕ್ತಿಯ ಜ್ಞಾನ, ಕೌಶಲ್ಯ ಹೆಚ್ಚಾಗುತ್ತೆ. ಅಂದ್ರೆ ಅವರ ಮಾನವ ಬಂಡವಾಳ ಜಾಸ್ತಿಯಾಗುತ್ತೆ. ಇದರಿಂದ ಅವರ ಪ್ರೊಡಕ್ಟಿವಿಟಿ ಜಾಸ್ತಿಯಾಗಿ ಹೆಚ್ಚು ಸಂಬಳ ಸಿಗುತ್ತೆ ಅಂತ. ಅಂದ್ರೆ ಶಿಕ್ಷಣ ನೇರವಾಗಿ ನಮ್ಮನ್ನ ಹೆಚ್ಚು ಪ್ರೊಡಕ್ಟಿವ್ ಮಾಡುತ್ತೆ ಅಂತ. ಹೌದು, ಆದ್ರೆ ಸಿಗ್ನಲಿಂಗ್ ಥಿಯರಿ ಸ್ವಲ್ಪ ಬೇರೆ ಥರ ಹೇಳುತ್ತೆ. ಅದು ಹೇಳೋದು ಶಿಕ್ಷಣವೇನೋ ಹೊಸದಾಗಿ ಪ್ರೊಡಕ್ಟಿವಿಟಿ ಸೃಷ್ಟಿ ಮಾಡಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯಲ್ಲಿ ಮೊದಲೇ ಇರೋ ಸಾಮರ್ಥ್ಯವನ್ನ ಅವರು ಬುದ್ಧಿವಂತರು, ಶ್ರದ್ಧೆಯುಳ್ಳವರು ಅಂತ ಕೆಲ್ಸ ಕೊಡುವವರಿಗೆ ಸಿಗ್ನಲ್ ಮಾಡುತ್ತೆ ಅಷ್ಟೇ ಅಂತ. ಓ, ಅಂದ್ರೆ ಡಿಗ್ರಿ ಅನ್ನೋದು ಒಂದು ಸಿಗ್ನಲ್ ಅಷ್ಟೇನಾ? ಅದು ನಮ್ಮನ್ನ ಹೆಚ್ಚು ಸ್ಕಿಲ್ಡ್ ಮಾಡೋದಕ್ಕಿಂತ.
ಅದು ಆ ಥಿಯರಿಯ ವಾದ. ಶಿಕ್ಷಣ ನಮ್ಮಲ್ಲಿರೋದನ್ನ ತೋರಿಸುತ್ತದೆ ಹೊರತು ಹೊಸದಾಗಿ ಏನೂ ಕೊಡಲ್ಲ ಅಂತ. ಇದು ಚರ್ಚಾಸ್ಪದ ವಿಷಯ ಬಿಡಿ. ನಿಜ. ಇದರ ಜೊತೆಗೆ ರ್ಯಾಷನಲ್ ಚಾಯ್ಸ್ ಥಿಯರಿ ಬಗ್ಗೆನೂ ಉಲ್ಲೇಖ ಇದೆ. ಇದು ಹೇಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ? ಇದು ವ್ಯಕ್ತಿಗಳು, ಪೋಷಕರು, ವಿದ್ಯಾರ್ಥಿಗಳು ತರ್ಕಬದ್ಧವಾಗಿ ತಮ್ಮ ಲಾಭವನ್ನ ಗರಿಷ್ಠಗೊಳಿಸೋಕೆ ಹೇಗೆ ನಿರ್ಧಾರ ತಗೊಳ್ತಾರೆ ಅಂತ ಹೇಳತ್ತೆ. ಉದಾಹರಣೆಗೆ, ಪೋಷಕರು ಒಳ್ಳೆ ರಿಸಲ್ಟ್ ಬರೋ ಶಾಲೆಗೆ ಮಕ್ಕಳನ್ನ ಸೇರ್ಸೋದು, ಟೀಚರ್ಸು ಒಳ್ಳೆ ಸಂಬಳ ಇರೋ ಕಡೆ ಹೋಗೋದು, ಇದೆಲ್ಲ ರ್ಯಾಷನಲ್ ಚಾಯ್ಸ್. ಇದು ಪಾಲಿಸಿಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡತ್ತೆ. ಹೀಗೆ ನೋಡಿದ್ರೆ ರಾಧಾಕೃಷ್ಣನ್ ಆಯೋಗದಿಂದ ಶುರುವಾಗಿ ಕೊಠಾರಿ, NPE 86, NCEF, NKC, ಆಮೇಲೆ ಈಗ NEP 2020 ಒಂದು ದೊಡ್ಡ ಪಯಣವೇ ಆಗಿದೆ. ತ್ರಿಭಾಷಾ ಸೂತ್ರದಿಂದ ಹಿಡಿದು ಕಲಿಕೆ ಹೊರೆಯಲ್ಲ ಅನ್ನೋ ತತ್ವದವರೆಗೂ, CBECA ಇಂದ ಹಿಡಿದು ಹ್ಯೂಮನ್ ಕ್ಯಾಪಿಟಲ್ ಥಿಯರಿವರೆಗೂ ತುಂಬಾ ವಿಷಯಗಳನ್ನ ನಾವು ಮುಟ್ಟಿದ್ದೇವೆ. ಹೌದು. ಪ್ರತಿ ಹಂತದಲ್ಲೂ ಸುಧಾರಣೆಗೆ ಪ್ರಯತ್ನಗಳು ನಡೆದಿವೆ. ಹೊಸ ಸವಾಲುಗಳಿಗೆ ಸ್ಪಂದಿಸಲು, ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಲು ನೋಡಿದ್ದಾರೆ. ಆದರೆ ಶಿಕ್ಷಣ ಅನ್ನೋದು ತುಂಬ ಕಾಂಪ್ಲೆಕ್ಸ್. ಅದು ಬರೀ ನೀತಿ, ಆರ್ಥಿಕತೆ ಅಲ್ಲ. ಅದರ ಹಿಂದೆ ಸಮಾಜ, ಸಂಸ್ಕೃತಿ, ರಾಜಕೀಯ ಎಲ್ಲವೂ ಇದೆ. ನಿಜ. ಬದಲಾವಣೆ ನಿಧಾನವಾಗೋದು ಸಹಜ. ಈ CBCA, CEA, ಬಜೆಟಿಂಗ್ ತಂತ್ರಗಳು, ಥಿಯರಿಗಳು ಇವೆಲ್ಲ ಈ ಕಾಂಪ್ಲೆಕ್ಸಿಟಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಹಾಯ ಮಾಡುವ ಟೂಲ್ಸ್ ಅಷ್ಟೆ. ಹೌದು. ಇವತ್ತಿನ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆಯನ್ನ ಮುಂದಿಡೋಣ ಅನ್ಸುತ್ತೆ. ಖಂಡಿತ. ಇಷ್ಟೆಲ್ಲ ಆಯೋಗಗಳು ಬಂದ್ವು, ನೀತಿಗಳು ಬಂದ್ವು, ಚೌಕಟ್ಟುಗಳು ಬಂದ್ವು, ಒಳ್ಳೊಳ್ಳೆ ಆಲೋಚನೆಗಳು, ಶಿಫಾರಸುಗಳು ಬಂದುಗೋದ್ವು. ಆದರೂ ಭಾರತೀಯ ಶಿಕ್ಷಣದಲ್ಲಿ ಆಳವಾದ, ನಿಜವಾದ ಪರಿವರ್ತನೆಯನ್ನು ತರಬೇಕು ಅಂದ್ರೆ ನಾವು ಇನ್ನೂ ಇಳಿಬೇಕಾದ ಮುಖ್ಯವಾದ ಸನ್ನೆಕೋಲು, ಆ ಲೆವರ್ ಯಾವುದು? ನಾವು ಕೇವಲ ಹಳೆ ಸಾರಾಯಿಯನ್ನ ಹೊಸ ಬಾಟಲಲ್ಲಿ ಹಾಕಿಕೊಡ್ತಾ ಇದ್ದೀವಾ, ಅಥವಾ ನಿಜವಾಗ್ಲೂ ಒಂದು ಹೊಸ ದಿಕ್ಕಿನ ಕಡೆಗೆ, ಪ್ರಗತಿಯ ಕಡೆಗೆ ನಡೀತಾ ಇದ್ದೀವಾ? ಇದನ್ನ ಯೋಚಿಸಬೇಕಾಗಿದೆ.